ಹಾಯ್ ಹಾಯ್ ತಲೆ ಎಣ್ಣೆ ಎತ್ಕೋ. ಚಿಕ್ಕ ಚಿಕ್ಕ ಲೈಲು ನಿಯ ಕಚೀನಿ ಅತುವಲ ಚಿಮ ಚಿಮ ಚೀನಿ ಬಡ ಬಡ ಜಾತ್ಲಿಗೆ ಚಿಕ್ಕನ ಚೈನಿ ಮಾಡ್ತೀನಿ. ಚಾವ ಕಟ್ರಿ ಹೇಳ್ದ ಸಾಂಬಾರು ಮಾಡೀನಿ ಮತ್ತು ಅನ್ನ ಮಾಡೀನಿ. ಒಂದು ಸ್ವಲ್ಪ ಉದುರು ಪಲ್ಯ ಮಾಡ್ಬೇಕು ಅಂದರೆ ರೊಟ್ಟಿ ಮಾಡ್ಬೇಕಂತೇಳಿ ಕಿಸಿಂದು ರೊಟ್ಟಿ ಮಾಡ್ಬೇಕಿನ ರೊಟ್ಟಿ ಮಾಡ್ತೀನಿ. ಇದು ಸಾಂಬಾರು ಮೊಬೈಲ್ ರೊಟ್ಟಿ ಅಂತೂ ಮಾಡೋದಾಗ್ಯದ್ರಿ. ಇನ್ನೊಂದು ಸ್ವಲ್ಪ ಬಟ್ಟೆ ಒಗ್ಯಾವಿದ್ದು ಸ್ವಲ್ಪ ಏನೋ ಸಂತಿನದ ಇವತ್ತು ಅವರೇ ಹೋಗ್ತಾರೆ, ಇನ್ನೂ ಬಂದಿಲ್ಲ, ಹೊಲಕ್ಕೆ ಹೋಗ್ಯಾರ. ಹುಡುಗರಂತೂ ಎಲ್ಲ ಸಾಲಿಗೆ ಹೋಗ್ಯಾರ್ರಿ. ಈಗ ಹೊಲಕ್ಕಂತೂ ನಡೆದಿದ್ದೇವ್ರಿ. ಇವತ್ತು ಒಂದು ಸ್ವಲ್ಪ ಕಣಕಿ ತಂದು ಅಡುಗೆ ಬೆಲೆಗೆ ಹಾಕಬೇಕಲ್ಲತ್ತಿದ್ದೆವು. ಬುತ್ತಿ ಕಟ್ಕೊಳಗತ್ತೀನಿ. ಹೋಗಿ ಬಂದೇವ್ರಿ, ಆದರೆ ಏನು ತೆಗೆದಿಲ್ಲ ಇದ್ರಂದು. ಒಂದು ಸ್ವಲ್ಪ ಟೈಮ್ ಭೀ ಭಾಳ ಆಗ್ಯದ ಈಗ, ಅದಕ್ಕೆ ಹೋಗ್ಬೇಕಲ್ಲತ್ತೀನಿ. ಹೊಲಕ್ಕಂತೂ ಆದ್ರೆ ಇವತ್ತು ರೂಢಿಲಿ ಅಂತೂ ಹೋಗುತ್ತಿಲ್ಲ. ಹೊಲಕ್ಕೆ ಹಳದಂದ ನಡೆದಿದ್ದೆವು ನೋಡ್ರಿ. ಕಲ್ಲ ಎಷ್ಟವ ಹಳದಂದ ಬಂದೆವು. ಗಾಡಿ ತೊಗೊಂಡ್ರೆ ಇಟ್ಟು ಕಲ್ಲಂದೆ ಬರ್ಬೇಕ್ರಿ. ಯಾಕಂದ್ರೆ ಹಳದಂದ ನಡ್ಕೋತಾರ, ಎತ್ತಿನ ಗಾಡಿ ಕಾಲಾದಿ ಅದ ರೀ. ಅದ್ರ ಗಾಡಿನೂ ಹೋಗ್ತಾವ. ಸ್ವಲ್ಪ ಕಲ್ಲು ಭಾಳ ಅವ ರೀ. ಈಗ ಒಂದು ಸ್ವಲ್ಪ ನಮ್ಮ ಹೊಲಕ್ಕೆ ಹೋಗ್ಬೇಕಾದ್ರೆ ಈ ಹಾದಿ ಅಂತೂ ಭಾಳ ಸನಿ ಆಗ್ತದೆ ರೀ. ರೂಢಿಲಿ ಹೋಗ್ಬೇಕಾದ್ರೆ ಇದ್ರ 2 ಬತ್ತ
ಹೋಗೋದಪ್ಲಿ ಆತರಿ ದೂರ. ಅದಕ್ಕೆ ಕೇಸಿಂದ ಏನು ಈ ಕಡೆದೇ ಅದಂದೇ ಹೋಗಂಬ ಅಂತೇಳಿ ಕೇಸಿಂದ ಈ ಕಡೆದೇ ಮುಂದೆ ತುಂಬಿಡ್ತಾರೆ ಗಾಡಿ ಆಯಿತು. ಈ ಕಡೆ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಲೇಟ್ ಆಗ್ತದೆ ಹೋಗ್ಬೇಕಾದ್ರೆ, ಯಾಕಂದ್ರೆ ಕಲ್ಲು ಭಾಳ ಬಂದ ಮೋರಿಕೆ ತಳಗಾರು ಹಳ್ಳದಾಗಂತೂ ನೀರು ಹೈ ಹೋಗ್ತದೆ ಅಲ್ರಿ. ಅದು ಹಳ್ಳ ಭಾಳ ಗುಂಡು ಕಲ್ಲುಗಳು ಭಾಳ ಬಿದ್ದಾವ. ಆ ರೋಡಿಲಿ ಹೋದ್ರೆ ಸುತ್ತ ಆಗ್ತದ್ರಿ, ಆದರೆ ಅದು ಹೌದು ಹೋಗ್ತದೆ ಖರೆ, ಅಂದ್ರೆ ಸುತ್ತ ಭಾಳ ಆಗ್ತದೆ ಅಂತ ಹೇಳ್ಕೇಸಿಂದ ಇವತ್ತು ಈ ಕಡೆದೇ ಹೋಗಮ್ಮ ಅಂತ ಹೇಳ್ಕೇಸಿಂದ ನಡೆದಾರಿ ಈಗ. ಮತ್ತು ಸ್ವಲ್ಪ ಹೊಲಕ್ಕೆ ಬರ್ಲಿಕ್ಕೆ ಭಾಳ ಲೇಟ್ ಆಯ್ತು ರೀ, ಯಾಕಂದ್ರೆ ಇಷ್ಟು ಸಂತಿ ಮಾಡೋದಿತ್ತು. ಅವರು ಹೊಲಕ್ಕೆ ಬಂದು ಹೊಳ್ಳಿ ಮನೆಗೆ ಬರ್ಲಿಕ್ಕೆ ಭಾಳ ಲೇಟ್ ಮಾಡಿದ್ರು. ಅಕ್ರಕ್ಕದು ಬಂದರು ಮನೆಗೆ, ಅದಕ್ಕಾಗಿ ಈಗ ಬರ್ಲಿಕ್ಕೆ ಲೇಟ್ ಆಯ್ತು ರೀ. ಒಂದು ಸ್ವಲ್ಪ ಬಿಸಿಲಾಗ್ಯದ ಬಿಡ್ಬೇಕಂದಿದ್ದೆವು. ಚಂಜಿ ಕಡೆ ಒಂದು ಸ್ವಲ್ಪ ಕಣ್ಕೇರೆ ತಂದು ಇನ್ನೊಂದು ದಿನ ಜರ್ ತಂದು ಮಡಿ ಕಡೆ ಹಾಕೊಂಡ್ರೆ ಆಯ್ತು ಅಂತ ಹೇಳಿ ಕೇಸಿಂದ ಬಂದಿದ್ದೆವು ಈಗ ಹೊಲಕ್ಕೆ. कालीला का करी ನೀರವ ನೋಡಿ ತುಂಬ ನಾವು ತೋರ್ಬೇಕು. ತೊಂಬ ಹಿಂದ್ರ ಗಾಡಿ ಮುರಿದ ಮೇಲೆ ಒಟ್ಟದ್ರ ಆಯ್ತು ಅಂತ ಕೇಸಿಂದು ಹಾಗೆ ಬಿಟ್ಟಿದ್ದು. ಒಂದು ಏನಿಲ್ಲ ಅಂದ್ರೆ ಇದು ಕಣ್ಕಿ ಮತ್ತು 2-3 ದಿನ ಆಯ್ತು ಒಟ್ಟದು. ಯಾಕಂದ್ರೆ ಇಲ್ಲಿದ್ದಿಲ್ಲೇ ಒಟ್ಟದಿತ್ತಂದ್ರೆ ಹ್ಯಾಂಗೆ ಆತಿತ್ತು ರೀ. ಆದ್ರೆ ಒಂದು ಸ್ವಲ್ಪ ಇಲ್ಲೇ ಒಟ್ಟದೆ ಅಂದ್ರೆ ದೂರದಲ್ರಿ ಮೆಟ್ಗಿಗೆ ಇದಕ್ಕೆ ಮತ್ತು ಒಂದು 2-3 ಹೊಲಗಳು ಆಡಾತ್ರಿ. ಅದಕ್ಕಾಗಿ ಈ ಕಡೆ ಮೆಟ್ಗಿ ಕಡೆ ಒಯ್ದು ಒಟ್ಟಬೇಕಲ್ಲ. ಮಳೆಗಾಲದಾಗ ಒಂದು ಸ್ವಲ್ಪ ಈ ಕಡೆ ಪಟ್ಪಟಿ ಅಲ್ಲಿ ಏನೇ ಅಲ್ಲಿ ಬರ್ಲಿಕ್ಕೆ ಭಾಳ ದೂರ ಆತ್ರಿ. ಒಂದು ಸ್ವಲ್ಪ ಎಲ್ಲ ಕೆಸರಾಗಿ ಬಿಡ್ತದಲ್ರಿ. ಈಗ ಹೆಂಗ್ರಿ ಆತರಿ, ಮತ್ತು ಮಳೆಗಾಲದಾಗ ದಿನ ಕಣ್ಕಿ ತರಬೇಕಾದ್ರೆ ಇಲ್ಲಿ ತೊಗೊಂಡು ಹೋಗ್ಬೇಕಾದ್ರೆ ಭಾಳ ದೂರ ಆತದ ಅಂತೇಳಿ ಆ ಸಲಕ್ಕೆ ಅಲ್ಲೇ ಮೆಟ್ಗಿ ಪಟ್ಟಿಯಾಗೆ ಹತ್ತಿ ಇದಲ್ರಿ, ಅಲ್ಲೇ ಹತ್ತಿ ಮಗಲಾಗ ಒಟ್ಟಬೇಕಲ್ಲತ್ತಿದ್ದೆವು. ಇನ್ನು ಬಿಸಿಲಂತೂ ಭಾಳ ಅದ ರೀ. ಈಗೇನು ಒಟ್ಟಲ್ಲಿದು ಆಯ್ತು ರೌದ್ಯಾಗ ಭೀ ಬಿಸಿಲು ಭಾಳ ಹತ್ತದಲ್ರಿ. ಅದಕ್ಕೆ ಸಂಜೆಗೆ 4 ಎತ್ತಿನ ಗಾಡ್ಯಾಗ ಒಯ್ಬೇಕಲ್ಲತ್ತಿದ್ದೆವು.
ಇನ್ನು ಈಗ ಊಟ ಮಾಡಿದೆವ್ರಿ, ಊಟ ಮಾಡಿ ಬಂದೆವು. ನಿನ್ನೆ ಒಂದು ದಿವ್ಸ ಜೋಳ ಉಳ್ದಿವ್ರಿ, ಅವೆಲ್ಲ ಚಿರಿದ ಮೇಲೆ ಬಿದ್ದೆವು. ಅದಕ್ಕೆ ನಿನ್ನೆ ತೂರ್ಬೇಕಂದ್ರೆ ಲೇಟ್ ಭಾಳ ಆಯಿತು. ಅದಕ್ಕೆ ಒಂದು ಸ್ವಲ್ಪ ಗಾಳಿ ಭಾಳ ಬಿಟ್ಟದ ಅಂತೇಳಿ ಕಿಸಿಂದು ತೂರುಗತ್ತಾರ ಅವರೇ. ಬಿಸಿಲಂತೂ ಭಾಳ ಅದ ರೀ ಇವತ್ತು. ಎಷ್ಟು ಈಗ ಮತ್ತು 3:30 ಆಗ್ಯದ್ರಿ, ಒಟ್ಟು ಬಿಸಿಲು ಕಮ್ಮಿ ಇಲ್ರಿ, ಅಟ್ಟ ಬಿಸಿಲು. ಕಣ್ಕಿ ಒಟ್ಬೇಕಂತೇಳಿ ಬಂದೇವಲ್ರಿ, ಕಣ್ಕಿನೂ ಒಟ್ಲಿಲ್ರಿ ಇವತ್ತು. ಈಗ ಒಂದು ಸ್ವಲ್ಪ ಕುರಿಗಳಿಗೆ ಇನ್ನೂ ಮೇವು ತೊಗೋಬೇಕ್ರಿ. ನಾನು ನಿನ್ನೆ ಮೇವು ಕಮ್ಮಿ ತಂದಿದ್ರು, ಅದಕ್ಕಾಗಿ ಇನ್ನೊಂದಿಷ್ಟು ಮೇವು ನಿನ್ನೆ ತಂದಿಲ್ಲ ರೀ ಅವ್ರು. ಒಟ್ಟು ಅಮಾನಿ ತಂದಿರಿ ಬಾಟಿ ಒಂದಿಷ್ಟು ಕಿತ್ಕೊಂಡು, ಅದಕ್ಕೆ ಮುದ್ದೆ ಮೇವು ಆಗ್ಯದ ಅಂತ ಹೇಳಿದರು. ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಹೋಗಿ ಕುರಿಗಳಿಗೆ ಮೇವು ಮಾಡ್ತೀನಿ ರೀ. ಒಂದಿಷ್ಟು ಪಾಟಿನ ಮೇಗಿನ ಜೋಳ ಅಂದ್ರೆ ಚೀಲ ಹಚ್ಚಿದ್ರಲ್ರಿ, ಚೀಲ ಹಚ್ಚಿದ ಕಲಾಗಾಗಿ ಎಲ್ಲ ಹಿಂದೆ ಬಿದ್ದು ಹೊಟ್ಟೆ ಅದು ಎಲ್ಲ ಇಲ್ಲೇ ಇಟ್ಟು ಹೋಗಿದ್ದೆವು. ತೂರಿದ್ದಿಲ್ಲ, ಅದಕ್ಕೆ ಇವತ್ತಿಷ್ಟು ನಾನೇ ತೂರಬೇಕಂದಿದ್ದೆ, ಆದ್ರೆ ನಾ ತೂರ್ತೀನಿ ಬಿಡು ಅಂತೇಳಿ ಕಿಸಿಂದು ಅವರೇ ಒಂದೆರಡು ಬುಟ್ಟಿ ಇತ್ತು ರೀ. ಅದ್ರಾಗಂತೂ ಕಾಳಿಲ್ಲ, ಒಂದಿಷ್ಟು ಕಾಳು ಇದ್ದಿದ್ದು ತೊಗೊಂಡು ತೂರಿದ್ರು. ಯಾಕಂದ್ರೆ ನಮ್ಮ ಮನೆಯಾಗಂತೂ ಕುರಿಗಳು ಅವಲ್ರಿ, ಅದಕ್ಕೆ ಕುರಿಗಳು ಎಲ್ಲ ಅಂದ್ರೆ ಜೋಳ ಅಂತೂ ಚಲೋ ಇಲ್ರಿ, ಎಲ್ಲ ಗೊಂಡಿ ಬಿದ್ದಾವ, ಹೊರಾಳು ಬಿದ್ದಾವ. ಅದಕ್ಕಾಗಿ ಕುರಿಗಳು ತಿಂತಾವ ಅಂತ ಕೇಸಿಂದ ಇವ್ಸ ತೂರಿ ಅವರು ಒಂದು ಸ್ವಲ್ಪ ಎತ್ಗಳು ಬಿಟ್ಟಾರಲ್ಲಿ. ಇವ್ಸ ತುಂಬಿಲ್ಗತ್ತೀನಿ ನಾನು. ಇವತ್ತು ಇಲ್ಲೇ ಜೋಳದ ಹೊಲದಾಗ ಖುಲ್ಲ ಬಿಟ್ಬಿಟ್ಟಾರಿ. ಒಂದು ಸ್ವಲ್ಪ ರೌದಿ ಅದು ಬಿದ್ದಿತ್ತು, ಒಂದು ಸ್ವಲ್ಪ ತಿರುಗಾಡ್ತಾವ ಅಂತ ಹೇಳ್ಕಿಸಿಂದ ಬಿಟ್ಟಿರು. ಟೈಮ್ ಭೀ ಈಗ 5 ಆಗ್ಯದ್ರಿ. ಇವತ್ತಂತೂ ಹೊಲಕ್ಕೆ ಬಂದೆವು. ಹೊಲ್ದಾಗಂತೂ ಏನು ಕೆಲಸ ಇತ್ತು, ಇದಿಷ್ಟು ಮನಾರ ಕಣ್ಕಿ ಒಯ್ದು ಹಾಕೋದಿತ್ತು ರೀ. ಆದ್ರೆ ಬಿಸಿಲು ಭಾಳ ಆಗಿತ್ತು, ಹಾಗಾಗಿ ಒಯ್ದು ಹಾಕ್ಲಿಲ್ಲ ಭೀನು. ಒಂದು ಸ್ವಲ್ಪ ಒಯ್ದು ಬಣ್ಮಿ ಒಟ್ಟ ಜಾಗತಿ ಅಂತೂ ಒಂದು ಸ್ವಲ್ಪ ಎಲ್ಲ ಹುಲ್ಲು ಭಾಳ ಎದ್ದಿತ್ತು ರೀ ಅಲ್ಲಿ. ಒಂದು ಸ್ವಲ್ಪ ಉರಿ ಹಚ್ಚಿ ಸುಟ್ಟು ಕಿಸಿಂದ ಒಯ್ದು ಕಣ್ಕಿ ಹಾಕಿ ಬಣ್ಮಿ ಒಟ್ಟಬೇಕಂದಿದ್ರು. ಆದರೆ ಇವತ್ತು ಗಾಳಿ ನೋಡ್ರಿ ಎಷ್ಟು ಬಿಟ್ಟದ, ಹಂಗಾಗಿ ಕಿಸಿಂದ ಗಾಳಿ ಭಾಳ ಅದ ಅಂತ ಹೇಳಿ ಕೇಸಿ ಅದಕ್ಕೆ ಉರಿ ಹಚ್ಚಿ ಅದೆಲ್ಲ ಸುಡ್ಲಿಲ್ಲ ರೀ. ಎಲ್ಲ ಒಂದು ಸ್ವಲ್ಪ ಮಗ್ಗಲ್ಕ ಗೋಧಿ ಅದ ರೀ, ಗೋಧಿ ಇದ್ದಿ ಕಲಾಗಾಗಿ ಗೋಧಿ ಅದ. ಮತ್ತು ಗಾಳಿನೂ ಭಾಳ ಸುತ್ತಿ ಬರ್ಲಾಗತ್ತೈತಿ ರೀ. ಅದಕ್ಕಾಗಿ ಮುಂಜಾನೆ ಎಳದಾಗ ಬಂದು ಉರಿ ಹಚ್ಚಿ ಸುಟ್ಟು ಕೇಸಿಂದ ನಾಳೆಗೆ ಒಯ್ದು ಒಟ್ಟಿದ್ರೆ ಆಯ್ತು ಅಂತ ಕೇಸಿಂದ ಇವತ್ತಂತೂ ಬಂದು ಜೋಳ ಒಟ್ಟಬೇಕಂತೇಳಿ ಬಂದಿದ್ದೆ ರೀ. ಒಯ್ದು ಒಟ್ಟಲಿಲ್ಲ. ಈಗ ಟೈಮ್ ಅಂತೂ 5 ಆಗ್ಯದ್ರಿ. ಅವರು ಇನ್ನೂ ಎತ್ಗಳು ಬಿಟ್ಟಾರ ನಮ್ಮ ಮೆಸಕ್ಕೆ. ಒಂದಿಷ್ಟು ಕುರಿಗಳಿಗೆ ಮೇವು ಇದ್ದಿದ್ದಿಲ್ಲ ರೀ, ಕಣ್ಕಿ ತಿಂದು ಭಾಳ ತಿನ್ನಲಾಗಿವು ಬಾಟಿ ಅದು. ಅದು ಸಲಕ ಒಂದಿಷ್ಟು ಇಲ್ಲಿ ಮಗ್ಲಿಕಿನ ಹೊಲದಾಗ ಕಬ್ಬಿತ್ತು ರೀ, ಕಬ್ಬಿನಾಗ ಒಂದು ಸ್ವಲ್ಪ ಅಡಗಾಸಿತ್ತು, ಅದಕ್ಕಾಗಿ ಅಡಗಾಸ್ ಕಿತ್ಕೊಳ್ಳುತ್ತಿದ್ದ. ಈಗ ಬೇಸಿಗೆ ದಿನದಾಗಂತೂ ಕುರಿಗಳ ಮೇವಿಂದಂತೂ ಭಾಳ ಹೈರಾಣ ರೀ. ಯಾಕಂದ್ರೆ ಆ ಕುರಿಗಳಂತೂ ಈ ಹಸಿ ಹುಲ್ಲು ಬಿಟ್ರೆ ಬೇರೆ ಏನೂ ತಿನ್ನಲ್ಲಲ್ರಿ. ಅದಕ್ಕಾಗಿ ಆದ್ರೆ ಭೀ ನಮ್ಮ ಮರಿಗಳಿಗೆ ರೂಢ ಅದ ರೀ. ಒಂದು ಸ್ವಲ್ಪ ಕಣ್ಕಿ ಅದು ಸಣ್ಣ ಕತ್ತರಿಸ್ಕೊಂಬಂದು ಇಡ್ತಾರೆ, ಒಂದಿಷ್ಟು ಉಪ್ಪು ಹಾಕಿ ಇಟ್ರಂದ್ರೆ ತಿಂತಾವ. ಮತ್ತು ತೊಗರಿ ಹೊಟ್ಟದಲ್ರಿ, ತೊಗರಿ ಹೊಟ್ಟು ಅದೊಂದು ಜರ ತಿಂತಾವ. ಭಾಳ ಅದೇ ಐತಂದ್ರೆ ತಿನ್ನಲ್ಲ ಅಂತ ಹೇಳ್ಕೇಸಿಂದ ಒಂದು ಸ್ವಲ್ಪ ಅಡಗಾಸ ಭಾಳ ಎತ್ತರ ಐತ್ರಿ ಇಲ್ಲಿ. ಒಂದಿಷ್ಟು ನೀರು ಉಣಿಸಿ ಮೆತ್ತಗಿತ್ತು ಹೊಲ ಭೀ, ಅದಕ್ಕೆ ಒಂದಿಷ್ಟು ಕಿತ್ಕೊಳ್ಳೋಗತ್ತಿದ್ದ. ಈಗ ಹೋಗ್ತೇವ್ರಿ ನಾವು. ಈಗ ಮನೆಗಂತೂ ಟೈಮ್ ಭೀ 5:30 ಅಲ್ಲತ್ತದ. ಇನ್ನೊಂದು ಸ್ವಲ್ಪ ಕಿತ್ಕೋತೀನಿ ರೀ, ಯಾಕಂದ್ರೆ ಒಂದು ಸ್ವಲ್ಪನೇ ಆಗಿತ್ತು. ಅದ ಮುರಿಗಳಂತೂ 3 ಅವಲ್ರಿ, ಕುರಿ ಅಂತೂ ಕೈಕೂಲಿ ಹೋಗ್ತದ ರೀ. ಆದ್ರೆ ಸಣ್ಣ 3 ಮರಗಳವ ಅಂತ ಹೇಳಿ ಕೇಸಿಂದ ಒಂದು ಸ್ವಲ್ಪ ಬಕ್ಳೆ ಕಿತ್ಕೊಂಡು ಹೋಗ್ಬೇಕಂತ ಹೇಳಿ ಕೇಸಿಂದ ಇನ್ನೂ ಕಿತ್ತಿಗತ್ತೀನಿ ರೀ. ಎತ್ತೆಲ್ಲ ಐತಿ ನಮ್ಮದು ಕಲೆದಪ್ಪ.